ಎಲ್ಲರಿಗೂ ನಮಸ್ಕಾರ. ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶ್ರೀಪಲ್ಲವಿ. ನಾನು ಇವಾಗ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನೀವು ಒಂದು ಮಾತನ್ನ ಹೇಳ್ತೀರಾ, ಒಂದು ಕಾರ್ಯಕ್ರಮದಲ್ಲಿ ಒಂದು ಹಕ್ಕಿಗೋಸ್ಕರ, ಒಂದು ಸೀರೆಗೋಸ್ಕರ, ಒಂದು 2,000 ದುಡ್ಡಿಗೋಸ್ಕರ ಧರ್ಮನ ಮಾರ್ಕೊಳ್ತಾರೆ ಅಂದ್ಬಿಟ್ಟು ನೀವು ಹಿಂದೂಗಳಿಗೆ ಹೇಳಿದೀರಾ. ಯಾವ ಹಿಂದೂಗಳು ಸರ್ ಸೀರೆಗೋಸ್ಕರ, ದುಡ್ಡಿಗೋಸ್ಕರ, ಹಕ್ಕಿಗೋಸ್ಕರ ಯಾವ ಹಿಂದೂಗಳು ತಮ್ಮ ಧರ್ಮನ ಮಾರ್ಕೋತಾರೆ? ನೀವು ಅದ್ ಹೇಗ್ ಹೇಳ್ತೀರಾ? ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಎಕ್ಸಾಂಪಲ್ ತಗೊಳ್ಳುವಾಗ ಸರಿಯಾದ ವಸ್ತುಗಳನ್ನ ಎಕ್ಸಾಂಪಲ್ ತಗೊಳ್ಳಿ ಸರ್. ನೀವು ಹೇಳಿರುವಂತ 3 ಎಕ್ಸಾಂಪಲ್ ಕೂಡ ಜನಗಳಿಗೆ ಬೇಕಾಗಿರುವಂತ ವಸ್ತುಗಳೇ. ಎಕ್ಸಾಂಪಲ್ ನ ನೀಟಾಗಿ ನೋಡ್ಕೊಂಡು ತಗೊಳ್ಳಿ ಸರ್. ಏನೋ ಬರ್ಕೊಂಡ್ ಬಂದ್ಬಿಟ್ಟು ಹೇಳೋದಲ್ಲ ಸರ್. ಸರ್, ಇವಾಗ ನೀವು ಧರ್ಮದ ಬಗ್ಗೆ ಹೋರಾಡ್ತಾ ಇದೀರಾ, ಧರ್ಮದ ಬಗ್ಗೆ ಮಾತಾಡ್ತಾ ಇದೀರಾ. ಧರ್ಮದಲ್ಲೇ ಹುಟ್ಟಿ ಧರ್ಮದಲ್ಲೇ ಬೆಳೆದು ಕೊನೆಗೆ ನಮ್ಮ ಧರ್ಮದಲ್ಲೇನೆ ಕ್ರೂರವಾಗಿ ಅಂತ್ಯವಾಗಿರೋ ಹೆಣ್ಣು ಮಗಳಾದ ನಮ್ಮ ಸೌಜನ್ಯ ಬಗ್ಗೆ ಯಾಕೆ ಸರ್ ನೀವು ಮಾತಾಡ್ತಿಲ್ಲ? ಅದೇ ಸಮೀರ್ ಅವ್ರು ಮಾತಾಡಿರೋ 40 ನಿಮಿಷದ ವಿಡಿಯೋದ ಬಗ್ಗೆನೆ ನೀವು ಮಾತಾಡ್ತಾ ಇದೀರಲ್ಲ. 40 ನಿಮಿಷದ ವಿಡಿಯೋದಲ್ಲಿ ಆ ವ್ಯಕ್ತಿ ಎಲ್ಲಿ ನಮ್ಮ ಧರ್ಮದ ಬಗ್ಗೆ ಮಾತಾಡಿದ್ದಾರೆ? ಆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದೀರಾ? ಧರ್ಮನ ಕಲಹ ಮಾಡ್ತಿದ್ದಾರೆ. ಯಾರು ಕಲಹ ಮಾಡ್ತಿದ್ದಾರೆ? ಧರ್ಮನ ಕಲಹ ಮಾಡ್ತಿರೋದು ನೀವು. ಜಾತಿ ನಿಂದನೆ ಮಾಡ್ತಿರೋದು ಮತ್ತೆ ನೀವು. ರಾಜಕೀಯದಲ್ಲಿ ಇದೀರಿ ಅಂತ ಹೇಳ್ತೀರಾ, ಗೌರ್ಮೆಂಟ್ ಪವರ್ಫುಲ್, ಚೆನ್ನಾಗಿದೆ 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 ಅಂತ ಅಷ್ಟು ಹೇಳ್ತೀರಾ. ಇದೇ ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ ನೀವು ಇಟ್ಕೊಂಡು ಜಾತಿ ಭೇದ ಭಾವ ಮಾಡ್ತಾ ಇದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ? ಸೂಲಿಬೆಲೆ ಅವರೇ, ದಯವಿಟ್ಟು ನೀವು ಆನ್ಸರ್ ಮಾಡಿ. ಆ ವಿಡಿಯೋದಲ್ಲಿ ಆ ಸಮೀರ್ ಅನ್ನೋ ವ್ಯಕ್ತಿ ನಿಮ್ಗೆ ಎಲ್ಲಿ ಧರ್ಮದ ಬಗ್ಗೆ ಮಾತಾಡಿದ್ದಾರೆ ಸರ್? ಆ ವ್ಯಕ್ತಿ ಅಷ್ಟು ವಿಡಿಯೋದಲ್ಲೂ ಮಾತಾಡಿರೋದು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ಬೇಕು ಅಂದ್ಬಿಟ್ಟು. ನೀವಿವಾಗ ಅದೆಲ್ಲೋ ಕುತ್ಕೊಂಡು ಹೇಳ್ತಾ ಇದ್ದೀರಲ್ಲ, ಮತಾಂತರಗೊಳ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ರೀಲ್ಸ್ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸರ್. ನಾವು ಧ್ವನಿ ಎತ್ತೋದು ಒಂದು ಒಳ್ಳೆಯ ವಿಷಯಕ್ಕೋಸ್ಕರ. ಮತಾಂತರಗೊಳ್ಳೋದ್ರ ಬಗ್ಗೆ ನಾವು ಧ್ವನಿ ಯಾಕೆ ಎತ್ತಬೇಕು? ನಾವೇನಂತ ಧ್ವನಿ ಎತ್ತೋಣ? ನಾವ್ ಹೇಳಿದ ತಕ್ಷಣ ಜನಗಳು ಕೇಳ್ಬಿಡ್ತಾರ? ನಾವಿವಾಗ ಸೌಜನ್ಯ ಕೇಸ್ ಬಗ್ಗೆ ಧ್ವನಿ ಎತ್ತಿರೋದು ಕೂಡ ಜನಗಳಿಗೆ ತಿಳಿಸೋದಿಕ್ಕೆ ಅಲ್ಲ ಸರ್, ಗೌರ್ಮೆಂಟ್ ಗೆ ಹೋಗಬೇಕು ಅವರು. ಆಮೇಲೆ ಗೌರ್ಮೆಂಟ್ ಏನಿದೆ ಅದು ಮತ್ತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು ಆ ವಿಚಾರವಾಗಿ ಧ್ವನಿ ಎತ್ತಿರೋದು. ಇವಾಗ ಮತಾಂತರದ ಬಗ್ಗೆ ನಾವುಗಳು ಧ್ವನಿ ಎತ್ತೋದ್ರಿಂದ ಮತಾಂತರ ಆಗೋದೇನಾರು ಕೊನೆಗೊಳ್ಳುತ್ತಾ? ನಿಮ್ಮ ಗೌರ್ಮೆಂಟ್ ಗೆ ಹೇಳಿ ಸರ್, ಅದನ್ನ ಮತಾಂತರಗೊಳ್ಬಾರ್ದು ಅಂದ್ಬಿಟ್ಟು ಒಂದು ನಿಷೇಧ ಹೊರಡಿಸೋದಕ್ಕೆ ಹೇಳಿ ಸರ್. ಮತಾಂತರದ ಬಗ್ಗೆ ಅಷ್ಟು ಡೀಪ್ ಆಗಿ ಮಾತಾಡ್ತಿರೋದು ನೀವು, ಧರ್ಮದ ಬಗ್ಗೆ ಅಷ್ಟು ಡೀಪ್ ಆಗಿ ಮಾತಾಡ್ತಿರೋದು ನೀವು, ಧರ್ಮದ ರಕ್ಷಣೆ ಬಗ್ಗೆ ಮಾತಾಡ್ತಿರೋದು ನೀವು, ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ ನೀವು? ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ಹೆಣ್ಣು ಮಕ್ಳಿಗೆ ರಕ್ಷಣೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಧರ್ಮ ಚೆನ್ನಾಗಿರ್ಬೇಕು ರೀ. ಹೆಣ್ಣು ಮಕ್ಳಿಗೆ ರಕ್ಷಣೆ ಸಿಕ್ಕಿ ಹೆಣ್ಣು ಮಕ್ಳು ಚೆನ್ನಾಗಿದ್ರೇನೆ ಧರ್ಮ ಉಳ್ಕೊಳ್ಳೋದು. ಧರ್ಮಕ್ಕೆ ಇನ್ನೊಂದ್ ಹೆಸರೇನೆ ಹೆಣ್ಣು ಮಕ್ಳು ಅಂತ ಹೇಳ್ತಾರೆ. ಹೆಣ್ಣು ಮಕ್ಳಿಗೇನೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಳಿಗೇನೆ ನ್ಯಾಯ ಸಿಕ್ತಿಲ್ಲ ಅಂದ್ಮೇಲೆ ಧರ್ಮದ ಬಗ್ಗೆ ನೀವ್ ಏನ್ ಮಾತಾಡ್ತೀರಾ ಸರ್? ಧರ್ಮದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದೀರಲ್ಲ, ಹೇಳಿ ನೀವು. ಆ ಸೌಜನ್ಯ ಕೇಸ್ ನ ಇನ್ವೆಸ್ಟಿಗೇಷನ್ ಮತ್ತೆ ಶುರು ಮಾಡಿ. ಸೌಜನ್ಯ ಕೇಸ್ ಸೌಜನ್ಯ ಆಗಿ ಮತ್ತೆ ನ್ಯಾಯ ಸಿಗ್ಲಿ ಅಂತ ಅಂದ್ಬಿಟ್ಟು ಧ್ವನಿ ಎತ್ತಿ. ಅದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಅಲ್ಲೆಲ್ಲೋ ನಿಂತ್ಕೊಂಡು ಬರೀ ಧರ್ಮದ ಬಗ್ಗೆ ಧ್ವನಿ ಎತ್ತಿರಲ್ಲ. ನಮಗ್ ಧರ್ಮದ ಬಗ್ಗೆ ಅದರ ಪ್ರೀತಿ ಇಲ್ವಾ? ನೀವು ಧರ್ಮ ಧರ್ಮ ಅಂತ ಭಾಷಣ ಮಾಡ್ತೀರಾ. ನಾವು ಧರ್ಮನ ಹುಟ್ಟದಾಗ್ಲಿಂದನೂ ಅದನ್ನ ಮೈಗೂಡಿಸ್ಕೊಂಡೇ ಬಂದಿರ್ತೀವಿ ಸರ್. ಜಾತಿ ಭೇದ ಭಾವ ಮಾಡ್ಕೊಂಡು, ಜಾತಿಗಳಲ್ಲೇ ಕಲಹ ಮಾಡ್ಕೊಂಡು ನೆಮ್ಮದಿನ ಹಾಳು ಮಾಡ್ತಾ ಇರೋರು ನೀವು. ಆದ್ರೆ ನಾವು ಧರ್ಮನ ಹುಟ್ಟಿದಾಗ್ಲಿಂದನೂ ಮೈಗೂಡಿಸ್ಕೊಂಡ್ ಬಂದಿರ್ತೀವಿ ಸರ್. ಧರ್ಮದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸ್ಥಳದಲ್ಲಿ ನಡೀತಲ್ಲ ಸೌಜನ್ಯ ಕೇಸು, ಸೌಜನ್ಯ ಅವ್ರ ಕೃತ್ಯ ನಡೀತಲ್ಲ, ಆ ಕೇಸ್ ಬಗ್ಗೆ ಮಾತಾಡಿ. ದಯವಿಟ್ಟು ಆ ಕೇಸ್ಗೆ ನ್ಯಾಯ ಕೊಡ್ಸಿ, ಆ ಕೇಸ್ಗೆ ಇನ್ವೆಸ್ಟಿಗೇಷನ್ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಗೌರ್ಮೆಂಟ್ ನ ಕೇಳಿ. ಅದ್ರ ಬಗ್ಗೆ ಧ್ವನಿ ಎತ್ತಿ ನೀವು. ಯಾಕೆ ಅಲ್ಲೇನಾದ್ರು ನೀವೇನಾದ್ರು ಕೈ ಜೋಡಿಸ್ಕೊಂಡಿದ್ದೀರಾ ಕೇಸ್ ಮೇಲೆ? ನೀವು ಮಾಡಿದಂತ 15-20 ನಿಮಿಷದ ವಿಡಿಯೋ ನೋಡ್ಕೊಂಡ್ ಬಂದೆ. ನನ್ಗೆ ಅದ್ರ ಹಾಗೆ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಮತಾಂತರದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಸೌಜನ್ಯ ಕೇಸ್ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು? ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರೇ, ದಯವಿಟ್ಟು ನೀವು ತುಂಬಾ ದೊಡ್ಡ ಒಂದು ಪ್ಲೇಸ್ ಅಲ್ಲಿ ಇದ್ದೀರಾ. ನಿಮಗೆ ಅಂತ ದೊಡ್ಡ ಫ್ಯಾನ್ ಫಾಲೋವರ್ಸ್ ಪೇಜ್ ಇದೆ, ನಿಮ್ದೇ ಆದಂತ ಪಕ್ಷಗಳು ಬೇರೆ ಇದಾವೆ. ಈ ಭೇದ ಭಾವ ಮಾಡ್ಕೊಂಡು ನಮ್ ಜಾತಿಗಳ ಮಧ್ಯೆ ನಮಗೆ ಕಲಹ ಉಂಟು ಮಾಡೋದನ್ನ ಬಿಟ್ಟು ಸೌಜನ್ಯ ಕೇಸ್ಗೆ ನ್ಯಾಯ ಕೊಡಿಸಿ, ಅದನ್ನ ಇನ್ವೆಸ್ಟಿಗೇಷನ್ ಶುರು ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಗೌರ್ಮೆಂಟ್ಗೆ ನೋಟಿಸ್ ಕೊಡಿ. ಅದನ್ನ ಬಿಟ್ಬಿಟ್ಟು ಬೇರೆ ಬೇರೆ ವಿಚಾರ ಮಾತಾಡೋದಕ್ಕೆ ಹೋಗ್ಬೇಡಿ ಸರ್. ಧರ್ಮದ ರಕ್ಷಣೆ ಫಸ್ಟ್ ಹೆಣ್ಮಕ್ಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ, ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ. ಅದಾದ್ಮೇಲೆ ಧರ್ಮದ ಬಗ್ಗೆ ಮಾತಾಡಿ. ಇಲ್ಲಿವರೆಗೂ ಹೆಣ್ಣು ಮಕ್ಳಿಂದ ರಕ್ಷಣೆ ಆಗದೆ ಇರೋ ಎಷ್ಟೋ ಹೆಣ್ಣು ಮಕ್ಕಳು ಕೂಡ ಹಿಂದೂಗಳೇನೆ ಸರ್. ಅವ್ರು ಯಾರೋ ಬೇರೆ ಮುಸ್ಲಿಮು ಅಲ್ಲ, ಕ್ರಿಶ್ಚಿಯನ್ ಅಲ್ಲ. ಇಲ್ಲಿವರೆಗೂ ಕೃತ್ಯಗಳು ಧರ್ಮಸ್ಥಳದಲ್ಲಿ ಏನ್ ಆಗಿದೆಯೋ ಅವರೆಲ್ಲಾ ಕೂಡ ನಮ್ ಹಿಂದೂಗಳೇನೆ. ನಮ್ ಹಿಂದೂಗಳಿಗೇನೆ ರಕ್ಷಣೆ ಇಲ್ಲ ಸರ್. ಫಸ್ಟ್ ಹೆಣ್ಣು ಮಕ್ಕಳ ರಕ್ಷಣೆ ಬಗ್ಗೆ ಮಾತಾಡಿ, ಅದಾದ್ಮೇಲೆ ಆ ಕೇಸ್ ಬಗ್ಗೆ ಮಾತಾಡಿ, ಅದಕ್ಕೆ ಇನ್ವೆಸ್ಟಿಗೇಷನ್ ಮತ್ತೆ ಹೋಗೋದಿಕ್ಕೆ ಮಾತಾಡಿ, ಇನ್ವೆಸ್ಟಿಗೇಷನ್ ಮತ್ತೆ ಶುರುವಾಗಿ ಅವ್ರಿಗೆ ನ್ಯಾಯ ಸಿಗಿ, ಆಮೇಲೆ ಧರ್ಮದ ಬಗ್ಗೆ ಮಾತಾಡಿ. ಧರ್ಮದ ಬಗ್ಗೆ ಭಾಷಣ ಮಾಡಿದಷ್ಟು ಧರ್ಮನ ಉಳಿಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ ಸರ್. ನಿಮ್ಗೆ ನಮ್ಮ ಧರ್ಮದ ಮೇಲೆ, ನಮ್ಮ ಧರ್ಮದ ಹೆಣ್ಮಕ್ಳ ಮೇಲೆ ನಿಜವಾಗ್ಲೂ ನಿಮ್ಗೆ ಕಾಳಜಿ ಪ್ರೀತಿ ಇತ್ತು ಅಂತ ಅನ್ನೋದಾದ್ರೆ ನಿಮ್ಮ ಗೌರ್ಮೆಂಟ್, ನಿಮ್ಮ ಪಕ್ಷ ಏನಿದೆ, ನಿಮ್ಮ ಪಕ್ಷಕ್ಕೆ ಹೇಳಿಬಿಟ್ಟು ಮತ್ತೆ ಸೌಜನ್ಯ ಕೇಸ್ನ ಓಪನ್ ಮಾಡೋದಿಕ್ಕೆ ಹೇಳಿ, ಇನ್ವೆಸ್ಟಿಗೇಷನ್ ಶುರು ಮಾಡಿಸಿ. ಅವಾಗ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೆ ಜೈ ಜೈ ಅಂತ ನಾವು ಜೈಕಾರ ಆಗ್ತೀವಿ. ನೋಡಿರಲ್ಲ ಸೆಲೆಬ್ರಿಟೀಸ್, ಇದಿಷ್ಟೇ ವಿಚಾರ.
ವಿಚಾರ. ಇದ್ರಲ್ಲಿ ನಿಮ್ಗೇನಾದ್ರು ತಪ್ಪು ಅನ್ಸಿದ್ರೆ ನನ್ನನ್ನ ದಯವಿಟ್ಟು ಕ್ಷಮಿಸಿ. ಬಟ್ ನಾನ್ ಮಾತಾಡಿದ್ರಲ್ಲಿ ಅರ್ಥ ಇದೆ. ನನ್ಗೆ ಚಕ್ರವರ್ತಿ ಸೂಲಿಬೆಲೆ ಅವ್ರು ಮಾತಾಡಿದ್ದು ಸಿಕ್ಕಾಪಟ್ಟೆ ವಿಚಾರ ಆಯ್ತು. ನೀವ್ ಯಾರು ಅವ್ರ ಮಾತನ್ನ ವಿಡಿಯೋನ ನೋಡ್ಕೊಂಡ್ ಬಂದಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬಂದ್ರಿ. ಸೀರಿಯಸ್ಲಿ ನಮ್ಮ ಹಿಂದೂ ಮತ್ತೆ ನಮ್ಮ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ನಾವ್ ಅಷ್ಟೇ ಚೆನ್ನಾಗಿದೀವಿ. ನಮ್ಗಳ ಮೇಲೆಲ್ಲ ಕಲಹನ ಉಂಟು ಮಾಡಿ ಮತ್ತೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವ್ರು ಮಾಡ್ತಾ ಇದಾರೆ. ಅಲ್ಲಿ ಅಷ್ಟು ವಿಡಿಯೋ ನೋಡ್ಕೊ ಬನ್ನಿ. ಆ ವಿಡಿಯೋದಲ್ಲೆಲ್ಲ ಅವ್ರು ಮಾತಾಡಿರೋದು ಬರೀ ಧರ್ಮದ ಬಗ್ಗೆ, ಧರ್ಮದಲ್ಲಿ ಆಗಿರೋ ಅನ್ಯಾಯ ಆಗಿರೋ ಹೆಣ್ಣು ಮಕ್ಳ ಬಗ್ಗೆ ಅವ್ರು ಮಾತಾಡಿಲ್ಲ. ಆ ವಿಡಿಯೋನ ನೀವು ನೋಡ್ಕೊಂಡ್ ಬನ್ನಿ. ನನ್ನ ಎಲ್ಲಾ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು.